ಬ್ರಾಂಡ್ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗ್ತಾ ಇದೆಯಾ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಈ ಹಿಂದೆನೇ ಪ್ರಶ್ನೆಯನ್ನ ಮಾಡಿತ್ತು. ಈಗ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿ ಹೋಗಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ಹರಾಜಾಯಿತು ಬೆಂಗಳೂರಿನ ಗೌರವ. ಗಮನಿಸ್ತಾ ಇದ್ದೀವಿ, ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿ ಹೋಗಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ಹರಾಜಾಗಿದೆ ಬೆಂಗಳೂರಿನ ಗೌರವ. ಬೆಂಗಳೂರು IT ಸಿಟಿಯಲ್ಲಿ ಬದಲಾಗಿ ಗಲೀಜು ಸಿಟಿ ಆಗ್ತಾ ಇದೆ. IT ಸಿಟಿ ಅಲ್ಲ, ಈಗ ಸ್ವಚ್ಛ ಸರ್ವೇಕ್ಷಣ್ 2025 ಸಮೀಕ್ಷೆಯಲ್ಲಿ DCM ಸಾಹೇಬ್ರೆ, ಇದೇನಾ ಬೆಂಗಳೂರಿನ ಅಭಿವೃದ್ಧಿ? ಭಾರತದಲ್ಲಿ ಕೊಳಕು ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು 5ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸ್ವಚ್ಛ ಸರ್ವೇಕ್ಷಣ್ 2025 ಸಮೀಕ್ಷೆಯಲ್ಲಿ ಬಹಿರಂಗ ಆಗಿರೋದು ಈ ವಿಚಾರ. ಡರ್ಟಿಯೆಸ್ಟ್ ಟಾಪ್ 5 ಪಟ್ಟಿಯಲ್ಲಿ ಬೆಂಗಳೂರಿದೆ. ಸ್ವಚ್ಛ ಸರ್ವೇಕ್ಷಣ್ 2025 ಸಮೀಕ್ಷೆಯಲ್ಲಿ ಬೆಂಗಳೂರು ಕೊಳಕು ನಗರಿ ಎಂಬ ಹಣೆಪಟ್ಟಿಯನ್ನ ಪಡ್ಕೊಂಡಿರೋದು ಅನ್ಬಿಲೀವೇಬಲ್. ಮದುರೈ, ಲುಧಿಯಾನ, ಚೆನ್ನೈ, ರಾಂಚಿ ನಂತರ ಬೆಂಗಳೂರು ನಗರ ಇದೆ. ಬೆಂಗಳೂರಿಗಿಂತ ಕ್ಲೀನ್ ಇದೆಯಂತೆ ಮದುರೈ, ಲುಧಿಯಾನ, ಚೆನ್ನೈ, ರಾಂಚಿ. ಘನತ್ಯಾಜ್ಯ ನಿರ್ವಹಣಾ ಪ್ರಾಧಿಕಾರ ರಚಿಸಿದ್ರು ನೋ ಯೂಸ್. IT ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ. ಬ್ರಾಂಡ್ ಬೆಂಗಳೂರು ಪರಿಕಲ್ಪನೆಯನ್ನ ಹೊಂದಿರುವಂತ DCM DK ಶಿವಕುಮಾರ್ ಅವರು ಇದಕ್ಕೇನು ಉತ್ತರ ಕೊಡ್ತಾರೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಯ್ತು. ಈಗ ಬೆಂಗಳೂರು IT ಸಿಟಿ ಅಲ್ಲ, ಈಗ ಗಲೀಜ್ ಸಿಟಿ, ಗಾರ್ಬೇಜ್ ಸಿಟಿ. ಸ್ವಚ್ಛ ಸರ್ವೇಕ್ಷಣ್ 2025 ಒಂದು ಸಮೀಕ್ಷೆಯನ್ನ ನಡೆಸುತ್ತೆ. ಆ ಸಮೀಕ್ಷೆಯಲ್ಲಿ ಕೊಳಕು ಸಿಟಿ ಹಣೆಪಟ್ಟಿಯನ್ನ ನಮ್ಮ ಬೆಂಗಳೂರು ಪಡ್ಕೊಂಡಿದೆ. ಈಗ DCM ಸಾಹೇಬ್ರೆ, DK ಶಿವಕುಮಾರ್ ಅವರೇ, ಇದೇನಾ ಬೆಂಗಳೂರಿನ ಅಭಿವೃದ್ಧಿ? ನೀವು ಬ್ರ್ಯಾಂಡ್ ಬೆಂಗಳೂರು ಅಂತ ಅಂದಾಗ ಅತಿ ಹೆಚ್ಚು ಖುಷಿ ಪಟ್ಟವರು ನಾವೆಲ್ಲ. ಏನೋ ಒಂದು ಮಾಡ್ತಾರೆ DK ಶಿವಕುಮಾರ್ ಅವರು, ಬೆಂಗಳೂರನ್ನ ಅಭಿವೃದ್ಧಿ ಮಾಡಿಬಿಡ್ತಾರೆ ಅಂತೆಲ್ಲ ಅನ್ಕೊಂಡಿದ್ವಿ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಈ ರೀತಿಯಾಗಿ ಕಸ ಬಿದ್ದಿದೆ ಅಂತ ನಾವು ಪ್ರತಿನಿತ್ಯ ತೋರಿಸ್ತಾನೆ ಇದ್ವಿ. ಇದು ಇವತ್ತು ಸರಿಯಾಗುತ್ತೆ, ನಾಳೆ ಸರಿಯಾಗುತ್ತೆ ಅಂತ ಅನ್ಕೊಳ್ತಾ ಇದ್ವಿ. ಆದರೆ ಫೈನಲಿ ಮಾನ ಮರ್ಯಾದೆ ಹೋಯ್ತು ಮಾನ ಮರ್ಯಾದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ದೇಶ ವಿದೇಶಗಳಿಂದ ಜನ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ವಾಸ ಮಾಡ್ತಾರೆ. ಬೆಂಗಳೂರು ಅಷ್ಟು ಇಷ್ಟಪಡ್ತಾರೆ. ಬೆಂಗಳೂರು ಅಂತ ಅಂದರೆ ಸೇಫ್ ಸಿಟಿ ಅಂತ ಕರಿತೀವಿ ನಾವೆಲ್ಲ. ಇಂಥ ಬೆಂಗಳೂರು ಈಗ ಗಲೀಜ್ ಸಿಟಿ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಖ್ಯಾತಿಯನ್ನ ಪಡ್ಕೊಳ್ತು. ಭಾರತದಲ್ಲಿ ಕೊಳಕು ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು 5ನೇ ಸ್ಥಾನವನ್ನ ಪಡ್ಕೊಂಡಿದೆ. 5ನೇ ಸ್ಥಾನವನ್ನ ಸ್ವಚ್ಛ ಸರ್ವೇಕ್ಷಣ್ 2025 ಸಮೀಕ್ಷೆಯಲ್ಲಿ ಈ ವಿಚಾರ, ಈ ಗಲೀಜು ವಿಚಾರ ಬಹಿರಂಗ ಆಗಿದೆ. ಡರ್ಟಿಯೆಸ್ಟ್ ಟಾಪ್ 5 ಪಟ್ಟಿಯಲ್ಲಿ ಬೆಂಗಳೂರು. ಸ್ವಚ್ಛ ಸರ್ವೇಕ್ಷಣ್ 2025 ಸಮೀಕ್ಷೆಯಲ್ಲಿ ಬೆಂಗಳೂರು ಕೊಳಕು ನಗರಿಯನ್ನು ಹಣೆಪಟ್ಟಿಯನ್ನ ಪಡ್ಕೊಂಡಿರೋದು. 10 ಲಕ್ಷ ಜನಸಂಖ್ಯೆ ಇರುವ ಮಹಾನಗರಗಳಲ್ಲಿ ಸಮೀಕ್ಷೆಯನ್ನ ನಡೆಸಲಾಗಿತ್ತು. ಮದುರೈ, ಲೂಧಿಯಾನ, ಚೆನ್ನೈ ಮತ್ತು ರಾಂಚಿ ನಂತರ ಬೆಂಗಳೂರು ನಗರ ಇದೆ. ಬೆಂಗಳೂರಿಗಿಂತ ಕ್ಲೀನ್ ಇದೆಯಂತೆ ಮದುರೈ, ಲೂಧಿಯಾನ, ಚೆನ್ನೈ, ರಾಂಚಿ. ಸಾಮಾನ್ಯವಾಗಿ ಮಾತನಾಡಬೇಕಂತ ಸಂದರ್ಭದಲ್ಲಿ ಚೆನ್ನೈ ಭಾಳ ಗಲೀಜ್ರಿ, ಚೆನ್ನಾಗೇ ಇಲ್ಲ, ಅಲ್ಲಿ ಕ್ಲೀನೇ ಇಲ್ಲ ಅಂತೆಲ್ಲ ಮಾತಾಡ್ಕೊಳ್ಳೋದನ್ನ ಕೇಳಿಸ್ಕೊಂಡಿದೀವಿ ನಾವೆಲ್ಲ. ಚೆನ್ನೈಗಿಂತ ದೂರ ಬಂದ್ಬಿಡ್ತಾ ಬೆಂಗಳೂರು, ಅದೇ ಆಶ್ಚರ್ಯ ಆಗ್ತಾ ಇದೆ. ಘನತ್ಯಾಜ್ಯ ನಿರ್ವಹಣಾ ಪ್ರಾಧಿಕಾರ ರಚಿಸಿದ್ರು ನೋ ಯೂಸ್. ಅಂದರೆ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಳ್ಬೇಕು. DK ಶಿವಕುಮಾರ್ ಕನಸೇ ಅದು, ಬ್ರಾಂಡ್ ಬೆಂಗಳೂರು ಮಾಡಬೇಕು, ಸಿಂಗಾಪುರ ಮಾಡಿಬಿಡ್ತೀವಿ, ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತ ಹೇಳಿ ಮಾತೆತ್ತಿದ್ರೆ ಹೇಳ್ತಾರೆ. ಬೆಂಗಳೂರಿಗೇನೆ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಹೇಳಿ ನಾವು ತೆಗೆದಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಏನು ತೆಗೆದಿಟ್ಟಿದ್ರೇನು, ಏನು ಮಾಡಿದ್ರೇನು? ಬ್ರ್ಯಾಂಡ್ ಬೆಂಗಳೂರು ಕೇವಲ ಬಾಯಲ್ಲಿ ಮಾತ್ರ ಇದೆಯಾ? ಅದು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ನಿಮ್ಮ ತಲೆಯಲ್ಲಿ ಮಾತ್ರ ಇದೆಯಾ ಸರ್?